3 ಕಿಲೋಮೀಟರ್ಗೆ CNGಗೆ ಖಾಲಿ ಬರ್ತಾ ಇದ್ದೀವಿ. CNG ಬಂಕ್ಗೆ ನೋಡಿ, ಲೈನ್ ನೋಡ್ತಾ ಇದ್ದೀರಾ ನೀವು. ಬಾಡಿಗೆ ಬೇರೆ ಸಿಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ಗಳು ಆಗ್ತೈತೆ. ಅಣ್ಣ 1 ಅವರ್ ಸುಮ್ಮನೆ ಆಟೋ ಅಲ್ಲಿ ಕ್ಯೂ ಅಲ್ಲಿ ಕಾಯ್ಕೊಂಡಿದ್ರೆ ನಿಮ್ಗೇನು ಟೈಮ್ ವೇಸ್ಟ್ ಆಗಲ್ವಾ? ಲಾಲ್ಬಾಗ್ ಗೇಟು, ಆಮೇಲೆ ಡಬಲ್ ರೋಡು, ಅಲ್ಲಿ ನಾನು ಒಂದು 2 ಕಿಲೋಮೀಟರ್ ಹೋಗ್ತೇವೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು HN ಫ್ಯಾಮಿಲಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾವು CNG ಗ್ಯಾಸ್ ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ. ನಾನು ಆಫೀಸ್ ಮುಗಿಸ್ಕೊಂಡು ಆಟೋ ಅಲ್ಲಿ ಹೋಗ್ತಾ ಇದ್ದೆ. ನಮ್ಮ ಆಟೋ ಚಾಲಕರು CNG ಹಾಕ್ಸ್ಕೊಳ್ಳೋಕ್ಕೆ ಅಂತ ಬಂದರು. ನೋಡಿ, ಬೆಂಗಳೂರಲ್ಲಿರೋ ಕೋರಮಂಗ್ಲ ನಿಯರ್ ಬೈ ಇದ್ದೀನಿ. ತುಂಬ ಟೈಮ್ ತಗೊಂತಿತ್ತು. ಏನಪ್ಪ ಅಂತ ಇಳಿದು ನೋಡಿದ್ರೆ ಆಟೋಗಳು ನೋಡಿ CNG ಗ್ಯಾಸ್ಗೆ ಫುಲ್ ಕ್ಯೂ. ಎಷ್ಟು ನಿಂತಿದೆ ನೋಡಿ ಆಟೋಗಳು. ಕ್ಯೂ ಹಂಗೆ ಆಂಜನೇಯನ ಬಾಲದ ಥರ ಬೆಳ್ಕೊಂಬಿಟ್ಟಿದೆ. ಸೊ ನೋಡಿ, ಎಷ್ಟು 20ರಿಂದ 30 ವೆಯ್ಟಿಂಗಲ್ಲಿದ್ದಾವೆ CNG ಗ್ಯಾಸ್ಗೆ. ಬನ್ನಿ, ಯಾಕಿಷ್ಟು ಕ್ಯೂ, ಏನು ನಡೀತಾ ಇದೆ ಇಲ್ಲಿ ತಿಳ್ಕೊಳ್ಳೋಣ. ನಾನಿಲ್ಲಿ ತುಂಬ ಆಟೋ ಚಾಲಕರಿಗೆ ಕೇಳಿದೆ. ಸೊ ಎಲ್ಲರೂ ಹೇಳಿದ್ದು ಒಂದೇ, CNG ಗ್ಯಾಸ್ ಎಲ್ಲೂ ಸಿಗ್ತಿಲ್ಲ. CNG ಬಂಕ್ಗಳು ತುಂಬ ಕಡಿಮೆ ಇದೆ ಅಂತ ಕಂಪ್ಲೇಂಟು. ಬನ್ನಿ, ನಮ್ಮ ಆಟೋ ಚಾಲಕರನ್ನ ಕೇಳೋಣ, ಏನು ಹೇಳ್ತಾರೆ. ಏನಾಗಿದೆ ಪ್ರಾಬ್ಲಮ್ CNG? ಯಾಕೆ ಇಷ್ಟೊತ್ತು ನಿಂತಿದ್ದೀರಾ ಕ್ಯೂ ಅಲ್ಲಿ? ಸರ್, 1 ಗಂಟೆ ಆಯಿತು ಸರ್. ನಾವು ಬಂದು ಕರೆಕ್ಟಾಗಿ 3 ಕಿಲೋಮೀಟರ್ಗೆ CNGಗೆ ಖಾಲಿ ಬರ್ತಾ ಇದ್ದೀವಿ. CNG ಬಂಕ್ಗೆ ನೋಡಿ, ಲೈನ್ ನೋಡ್ತಾ ಇದ್ದೀರಾ ನೀವು. ಬಂದು 3/4 ಅವರ್ ಆಗೈತೆ. ಸರಿಯಾಗಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಇದರಲ್ಲಿ ಬಾಡಿಗೆ ಬೇರೆ ಸಿಗ್ತಾ ಇಲ್ಲ, ತುಂಬ ಪ್ರಾಬ್ಲಮ್ಗಳು ಆಗ್ತೈತೆ. ನೋಡಿ, ಎಷ್ಟೋ ತನಕ ಕಾಯ್ಬೇಕಾಗ್ತದೆ. ದಯವಿಟ್ಟು ಆದಷ್ಟು ಅಲ್ಲಲ್ಲಿ ಸ್ವಲ್ಪ CNG ಬಂಕಲ್ಲಿ ಯಾವಾಗ್ಲೂ ಹಿಂಗೇನಾ? ಇವತ್ತು ಮಾತ್ರ ಹಿಂಗ? ಎಲ್ಲ ಟೈಮ್ ಹಂಗೆ ನಡೆಯೋದು. ಕೋರಮಂಗ್ಲ ಒಂದೈತೆ ಇಲ್ಲಿ, ಆಮೇಲೆ ಅಗ್ರಲ್ಲಿ ಒಂದೈತೆ. ಒಟ್ಟಲ್ಲಿ 3-4 ಕಿಲೋಮೀಟರ್ ಹೋಗ್ಬೇಕು. ಆಮೇಲೆ ಲಾಲ್ಬಾಗ್ ಗೇಟು, ಆಮೇಲೆ ಡಬಲ್ ರೋಡು, ಅಲ್ಲಿ ನಾನು ಒಂದು 2 ಕಿಲೋಮೀಟರ್ ಹೋಗ್ತೇವೆ. ಓಕೆ. ಸೊ ಎಲ್ಲ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು CNG ಗ್ಯಾಸ್ಗೋಸ್ಕರ ಕ್ರಾಂತಿ ಕ್ರಿಯೇಟ್ ಮಾಡಿ. ಅಣ್ಣ, CNG ಹಾಕ್ಸ್ಕೊಂಬಂದ್ರಾ? ಎಷ್ಟು ಟೈಮ್ ತಗೊಂತು? 1 ಅವರ್ ತಗೋತಾನೆ ಅಣ್ಣ. 1 ಅವರ್ ಸುಮ್ಮನೆ ಆಟೋ ಅಲ್ಲಿ ಕ್ಯೂ ಅಲ್ಲಿ ಕಾಯ್ಕೊಂಡಿದ್ರೆ ನಿಮ್ಗೇನು ಟೈಮ್ ವೇಸ್ಟ್ ಆಗಲ್ವಾ? ಎಲ್ಲಿಂದ ಬಂದ್ರಣ್ಣ CNGಗೆ? ಪ್ಯಾಸೆಂಜರ್ ಇಲ್ಲ, ಖಾಲಿ. ಹಾಂ, ಹೆಂಗಣ್ಣ ಇವಾಗ ಏನು ಮಾಡಬೇಕು ಗೌರ್ಮೆಂಟು? ಯಾವ ಥರ ನಿಮ್ಗೆ ಸಪೋರ್ಟ್ ಬೇಕು? CNG ಪೆಟ್ರೋಲ್ ಬಂಕ್ ಜಾಸ್ತಿ ಆಗಬೇಕು. 9 ಕಿಲೋಮೀಟರ್ ಖಾಲಿ ಬಂದಿನ. ಸೊ ನೋಡಿ, ಈ ಥರ ಪ್ರಾಬ್ಲಮ್ ಇದೆ ಎಲ್ಲರಿಗೂ. ಆಟೋ ಡ್ರೈವರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಕರ್ನಾಟಕ ಗೌರ್ಮೆಂಟ್ ಇದಕ್ಕೆ ಏನಾದರೂ ಕಠಿಣ ನಿಯಮ ತಗೊಂಡು CNG ಪೆಟ್ರೋಲ್ ಬಂಕ್ಸ್ನ ಜಾಸ್ತಿ ಮಾಡಬೇಕು. ನೋಡಿ ಬ್ರೋಸ್, ನಾನು ಪ್ಯಾಸೆಂಜರ್ ಆಗಿ ಬಂದಿದ್ದೆ ಆಟೋ ಅಲ್ಲಿ. ಸೊ ನನಗೂ ಪ್ರಾಬ್ಲಮ್ ಆಯಿತು. ಸೊ ಆಟೋ ಡ್ರೈವರ್ಸ್ಗೂ ಪ್ರಾಬ್ಲಮ್ ಆಗ್ತಾ ಇದೆ, ಪ್ಯಾಸೆಂಜರ್ಸ್ಗೂ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಾವು ಅರ್ಧ ಗಂಟೆಯಿಂದ ನಾನು ಇಲ್ಲೇ ಆಟೋಲ್ಲೇ ಕುಂತಿದ್ದೀನಿ. ಸೊ CNG ಗ್ಯಾಸ್ ಇಲ್ಲ. ಇವರು 3 ಕಿಲೋಮೀಟರ್ ದೂರದಿಂದ ಬೇರೆ ಕಡೆಯಿಂದ ಬಂದರು, ಬೇರೆ ರೂಟಲ್ಲಿ. ಕರ್ನಾಟಕ ಗೌರ್ಮೆಂಟ್ಗೆ, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ ನನ್ನ ಪರವಾಗಿ, ನಮ್ಮೆಲ್ಲ ಆಟೋ ಚಾಲಕರ ಪರವಾಗಿ, ಕ್ಯಾಬ್ ಚಾಲಕರ ಪರವಾಗಿ, ಕರ್ನಾಟಕ ಜನತೆಯ ಪರವಾಗಿ CNG ಗ್ಯಾಸ್ ಬಂಕ್ಗಳು ಜಾಸ್ತಿ ಆಗಬೇಕು. ನಮ್ಮ ಆಟೋ ಚಾಲಕರ ಕಷ್ಟ ಇಷ್ಟೊತ್ತು ನೋಡಿದ್ರಿ. ಈ ವಿಷಯವನ್ನು ನೀವು ಕಠಿಣವಾಗಿ ಪರಿಗಣಿಸಿ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕೊಡಲೇಬೇಕು. CNG ಗ್ಯಾಸ್ ಯೂಸ್ ಮಾಡೋದ್ರಿಂದ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಖಂಡಿತ ಸಪೋರ್ಟ್ ಮಾಡಲೇಬೇಕು. ಹಾಗೆ CNG ಬಳಸೋದ್ರಿಂದ ನಮ್ಮ ಚಾಲಕರಿಗೆ ಏನೋ ಒಂದು ಸ್ವಲ್ಪ ಉಳಿತಾಯ ಆಗುತ್ತೆ. ಸೊ ಬಡವರು ಎಲ್ಲರಿಗೂ ಅನುಕೂಲ ಆಗೋ ಥರ ನೀವು ಏನಾದರೂ ಒಂದು ನಿಯಮ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಲೇಬೇಕು. ಯಾರ್ಯಾರು CNG ಗ್ಯಾಸಿಂದ ಕಷ್ಟಪಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಪಾರ್ಲಿಮೆಂಟ್ ಮೆಟ್ಲು ತಲುಪೋವರೆಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಎಲ್ಲರೂ ಈ ವಿಡಿಯೋಲಿ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.